ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ಗುಡಿಹಳ್ಳಿ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಬ್ಲೂಡು ಗ್ರಾಮ ಪಂಚಾಯತಿಯ ಗುಡಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ ನಡೆಯಿತು. ಈ ಬ್ರಹ್ಮರಥೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಪುಟ್ಟು ಹಾಂಜಿನಪ್ಪರವರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಒಳ್ಳೆಯ ಬೆಳೆಗಳಾಗಿ ರೈತಾಪಿ ವರ್ಗ ಸಮೃದ್ಧ ಜೀವನ ನಡೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಓಂ ನಮಃ ಶಿವಾಯ, 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 ವಿಧಾನಸಭಾ ಕ್ಷೇತ್ರ ಓಂ ನಮಃ ಶಿವಾಯ, ಗ್ರಾಮದಲ್ಲಿ ಓಂ ನಮಃ ಶಿವಾಯ, ಪಾರ್ವತಾಂಬ ಸಮೇತ ಓಂ ನಮಃ ಶಿವಾಯ, 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 ವಿಶೇಷ ಶಿವರಾತ್ರಿ ಓಂ ನಮಃ ಶಿವಾಯ, ನಂತರ ಇಲ್ಲಿ ಓಂ ನಮಃ ಶಿವಾಯ, ಬಂದು ದೇವರನ್ನ ದರ್ಶನ ಪಡ್ಕೊಂಡು ತಮ್ಮೆಲ್ಲ ವಿಚಾರಗಳನ್ನು ಸುಖವಾಗಲಿ ಬೇಡಿ ಕಾಪಾಡಲಿ ಅಂತ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಸೋಲ್ತಾರೆ, ನೀವು ಗೆಲ್ತೀರ ಅಂತ ಹೇಳಿದ್ರು. ಯಾಕೆ ರಣತಂತ್ರ ಯಾಕೆ ಮಿಸ್ ಆಯ್ತು ಸರ್? ಚುನಾವಣೆಯಲ್ಲೆಲ್ಲ ಗೆಲ್ತೀವಿ ಅಂತಲೇ ಹೋಗ್ತೀವಿ. ನಮಗೂ ಸಹ ಉತ್ಸಾಹ, ಅಲ್ಲಿ ಮತದಾರ ಡೆಲಿಗೇಟ್ಸ್ ಅಂತ ಏನಿದ್ರು ಅವರ ನಡೆ ನುಡಿ ಎಲ್ಲನೂ ಸಹ ಉತ್ಸಾಹದಿಂದ ನಾವು ಸಹ ನೋಡ್ತಿದ್ವಿ. ಆದರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಪಕ್ಷದಲ್ಲೇ ಸರಿಯಾಗಿಲ್ಲ, ಅದರಿಂದನೇ ಸೋಲಾಯಿತು ಅಂತ ಹೇಳ್ತಾ ಇದ್ದಾರೆ. ಮನುಷ್ಯ ಬಗ್ಗೆ ಮಾತಾಡೋದು ಬೇರೆ, ನಡ್ಕೊಳ್ಳಂತ ಪಕ್ಷನಿಷ್ಠೆ ಪ್ರತಿಯೊಬ್ಬರಲ್ಲೂ ಬಂದ್ರೆ ಫಲಿತಾಂಶ ಬರಬೇಕಾದ್ರೆ ಭಿನ್ನಾಭಿಪ್ರಾಯಗಳ ನಿಷ್ಠೆಯಾಗಿ ಮತದಾನದಲ್ಲಿ ಪಕ್ಷಕ್ಕೆ ನಿಷ್ಠೆ ತೋರಿಸಿದೆ. ಆ ರೀತಿ ತೋರಿಸದೆ ಬರೀ ಮಾತುಗಳ ಮೂಲಕ ಈ ವೇದಿಕೆಗಳಲ್ಲಿ ಕಡೆ ಸಮೂಹ ಸೇರಿದಂತೆ ಕಾಂಗ್ರೆಸ್ ಮುಟ್ಟದಕ್ಕೂ ಆಗೋದಿಲ್ಲ. ಹಾಳು ಮಾಡುವಂತ ತಂತ್ರಗಳು ಕಾಂಗ್ರೆಸ್ನ ಇನ್ನೂ ಹಾಳು ಬಿಟ್ಟರೆ ಉದಾರ ಇನ್ನೊಂದು, ಕಳೆದ 2023ರಲ್ಲಿ ನೀವು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಆಗಿದ್ದಾಗ ಅಮಾನತಾಗಿದ್ರು 6 ವರ್ಷ. ಈಗೂ ಸಹ ಯಾವುದೋ ಒಂದು ಇದರಲ್ಲಿ ರಾಜೀವ್ ಗೌಡರನ್ನು ಸಹ ಅಮಾನತು ಮಾಡಿರ್ತಾರೆ. ಈಗ ನಿಮ್ಮನ್ನು ತಗೊಂಡಾಗೆ ಕಾಂಗ್ರೆಸ್ ಪಕ್ಷ ಅವರು ತಗೊಳ್ಳೋದು ಸರ್ ವಾಪಸ್? ಕಾಂಗ್ರೆಸ್ ಪಕ್ಷಕ್ಕೆ ಕೊಡಲಿಲ್ಲ ಅಂತೇಳಿ ನಾವು ಸ್ವಾಭಿಮಾನದಿಂದ ಬಂಡಾಯದ ಅಭ್ಯರ್ಥಿಯಾಗಿ ಜನಗಳ ಮತಭಿಕ್ಷೆನ ಕೇಳಿ ನಾವು ಉಳಿಸ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷ ನಮ್ಮನ್ನು ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಚಟದಿಂದ ಎಲ್ಲ ನಡತೆಯಿಂದ ನಾನು ಈ ರೀತಿ ನಡವಳಿಕೆಯಿಂದ ಆ ನಡವಳಿಕೆಯಿಂದ ನೀವು ನೋಡಿರ್ತೀವಿ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ಮೌನವಾಗಿ ಮುಂದೆ ಚುನಾವಣೆಗಳಿಗೆಲ್ಲ ಒಗ್ಗಟ್ಟಾಗಿ ಹೋಗ್ತೀರಾ ಅನ್ನೋದು ಇವಾಗ ಗೊಂದಲ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ಒಗ್ಗಟ್ಟನ್ನು ಪುಟ್ಟು ಆಂಜಿನಪ್ಪ ಇಬ್ಬರ ಆಗ್ತದೆ. ಅದಕ್ಕೆ ಇಲ್ಲ.
ಸಾವಿರಾರು ದೇವರ ದರ್ಶನ ಪಡ್ಕೊಂಡು ಪ್ರಸಾದನ ಸ್ವೀಕರಿಸಿ ದೇವರಲ್ಲಿ ತಮ್ಮ ಕಷ್ಟಗಳನ್ನು ದೂರ ಆಗಲಿ ಅಂತೇಳಿ ಅರ್ಚನ ಹೊರಂಥದ್ದು ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ವಿಜೃಂಭಣೆಯಾಗಿ ಭಗವಂತ ಮಹಾಶಿವ ರಥೋತ್ಸವವನ್ನು ನಡೆಸ್ಕೊಳ್ತಾ ಇರೋಂಥದ್ದು ಎಲ್ಲರೂ ಬಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳೋದು ಎಲ್ಲ ಸಹಕಾರದಿಂದ ದೇವಸ್ಥಾನದ ಕಮಿಟಿ ಅಂಗಡಿ ಎಲ್ಲ ಸಹಕಾರದಿಂದ ರಥೋತ್ಸವ ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ಸಹ ಈ ರೀತಿ ಮೂಡಿ ಬರ್ತಾ ಇದೆ. ಮುಂದೆನೂ ಸಹ ಭವಿಷ್ಯದಲ್ಲಿ ಇದು ಅಚ್ಚುಕಟ್ಟಾಗಿ ಇದೇ ರೀತಿ ಸಹ ಪಾತ್ರರಾಗೋಣ. ಅವನ ಆಶೀರ್ವಾದದಿಂದ ಎಲ್ಲನೂ ಸಾಧ್ಯ ಆಗ್ತದೆ. ನಾನು ಎಲ್ಲರಿಗೂ ಸಹ ಶಿವರಾತ್ರಿ